ಮೊದಲಿಗೆ ನಾನು ಸುಭಾಷ್ ಪತ್ರಿಜಿ ಗುರುಗಳಿಗೆ, ರಂಗನಾಥ್ ಗುರುಗಳಿಗೆ, ಮತ್ತೆ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಗಳಿಗೆ, ನನ್ನ ತಂದೆ ತಾಯಿಗಳಿಗೆ, ಮತ್ತೆ ರೇವತಿ ಮೇಡಮ್ಗೆ, ನಿಮ್ಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಜ್ಞಾನ ಹಂಚಿಕೆಯನ್ನು ಪ್ರಾರಂಭ ಮಾಡ್ತೇನೆ. ಇವತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ನಾನು ಒಂದು ಮಧುಮೇಹ ಏನಿದೆ, ಡಯಾಬಿಟಿಸ್ ಏನಿದೆ, ಆ ಡಯಾಬಿಟಿಸ್ ಸಂಬಂಧಪಟ್ಟಂಗೆ ಆ ಡಯಾಬಿಟಿಸ್ ಸೃಷ್ಟಿ ಮಾಡುವಂತ ಆಹಾರ ಅಥವಾ ಉತ್ಪನ್ನಗಳು ಪ್ರಮುಖವಾಗಿ ಅವು ಕಾರಣ ಆಗ್ತಾ ಇದೆ. ಡಯಾಬಿಟಿಸ್ ನ ಉತ್ಪಾದನೆ ಮಾಡ್ಲಿಕ್ಕೆ ಮತ್ತು ಡಯಾಬಿಟಿಸ್ ಇನ್ಕ್ರೀಸ್ ಆಗ್ಲಿಕ್ಕೆ ಕಾರಣ ಆಗ್ತಿರುವಂತ ಪ್ರಮುಖವಾದ ಕೆಲವು ಉತ್ಪನ್ನಗಳು ಅಥವಾ ಕೆಲವು ಆಹಾರಗಳು ಏನಾಗಿದೆ ಅಂತ ಅನ್ನೋದನ್ನ ಈ ವೇದಿಕೆಯಲ್ಲಿ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಭಾರತ ಒಂದು ಡಯಾಬಿಟಿಸ್ ನ ರಾಜಧಾನಿ ಅನ್ನೋ ತರ ಆಗ್ಬಿಟ್ಟಿದೆ. ಹಳ್ಳಿಯಿಂದ ಮತ್ತೆ ದಿಲ್ಲಿವರೆಗೆ ಎಲ್ಲಿ ನೋಡಿದ್ರು ಕೂಡ ಮಧುಮೇಹದಿಂದ ಡಯಾಬಿಟಿಸ್ ಇಂದ ಬಳಸ್ತಿರೋರು ನಮ್ಗೆ ಕಾಣಿಸ್ತಾ ಇದ್ದಾರೆ ಮಾಸ್ಟರ್ಸ್. ಮುಂಚಿನ ದಿನಗಳಲ್ಲಿ ನಾವು ಹಳ್ಳಿಯಲ್ಲಿ ಹೋದ್ರೆ ಅವರಿಗೆ ಆತರ ಒಂದು ಏನು ಸಕ್ಕರೆ ಕಾಯಿಲೆ ಅನ್ನೋ ಒಂದು ಪದವನ್ನೇ ಕೇಳಿರ್ತಿರ್ಲಿಲ್ಲ ಜನರು. ಅಷ್ಟು ಹೆಲ್ತಿಯಾಗಿ ಅವರು ಜೀವನವನ್ನ ಮಾಡ್ತಿದ್ರು. ಬಟ್ ಇವಾಗ ನಗರ ಪ್ರದೇಶದಲ್ಲಿ ಬೇರೆ ಅಲ್ಲ, ಹಳ್ಳಿಯಲ್ಲಿ ಬೇರೆ ಅಲ್ಲ, ಆ ತರ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲರೂ ಕೂಡ ಹಳ್ಳಿಯಲ್ಲಿ ಕೂಡ ಜನರು ಕೂಡ ಮಧುಮೇಹದಿಂದ ಬಳಲ್ತಾ ಇದ್ದಾರೆ. ಸೊ ಈ ತರ ಮಧುಮೇಹದಿಂದ ಎಲ್ಲರೂ ಬಳಲ್ತಿರ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ನೋಡೋದಿಕ್ಕೆ, ನಾವು ಹುಡ್ಕೋದಿಕ್ಕೆ ಹೊರಟ್ರೆ ಅದ್ರ ಕಾರಣ ಎಲ್ಲಿ ಸಿಗ್ತದೆ ಅಂತಂದ್ರೆ, ನಮ್ಮ ಆಹಾರ ಶೈಲಿಯಲ್ಲಿ ಬದಲಾವಣೆ ಆಯ್ತು, ಮತ್ತೆ ನಮ್ಮ ಜೀವನ ಶೈಲಿಯಲ್ಲಿ ಕೂಡ ಬದಲಾವಣೆ ಆಯ್ತು. ಈ ಎರಡು ಪ್ರಮುಖವಾದ ಬದಲಾವಣೆಗಳು ನಮ್ಮ ಎಲ್ಲ ಈ ಆಟೋ ಇಮ್ಯೂನ್ ಡಿಸೀಸ್ ಏನ್ಸಿದೆ ಅವುಗಳಿಗೂ ಮೂಲ ಆಗಿದೆ. ಅದೇ ರೀತಿ ಒಂದು ಸಕ್ಕರೆ ಕಾಯಿಲೆಗೂ ಕೂಡ ಅದು ಮೂಲ ಆಗಿದೆ. ಸೊ ಇದ್ರ ಬಗ್ಗೆ ಬೇರೆ ಬೇರೆ ಕಡೆ ಎಲ್ಲ ರಿಸರ್ಚ್ ಗಳಾಗ್ತಾ ಇದೆ. ಈಗ ನಮ್ಮ ಅಲೋಪತಿ ವೈದ್ಯ ಪದ್ಧತಿ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಸಕ್ಕರೆ ಕಾಯಿಲೆ ಒಮ್ಮೆ ಬಂದ ತಕ್ಷಣ ಅದನ್ನ ಗುಣ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಅದನ್ನ ಏನಿದ್ರು ನಿರ್ವಹಿಸ್ಬೋದಷ್ಟೇ, ಮೆಡಿಸಿನ್ ತಗೊಂಡು ಅದನ್ನ ನಿರ್ವಹಣೆ ಕಂಟ್ರೋಲ್ ಇಟ್ಕೊಂಡು ಹೋಗ್ಬೋದಷ್ಟೇ, ಅದನ್ನ ಶಾಶ್ವತವಾಗಿ ನಾವು ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಆದ್ರೆ ಹಲವು ನ್ಯಾಚುರೋಪತಿ ವೈದ್ಯ ಪದ್ಧತಿಯಲ್ಲಿ ಇದನ್ನ ಗುಣಪಡಿಸಿದಂತ ಸಾವಿರಾರು ಉದಾಹರಣೆಗಳು ಸಿಗುತ್ತೆ ಮಾಸ್ಟರ್ಸ್. ಆ ತರದ ಗುಣಪಡಿಸಿರುವಂತ ಒಬ್ಬ ವೈದ್ಯರು ಬರೆದಿರುವಂತ ಪುಸ್ತಕ ನನಗೆ ಸಿಕ್ತು. ಅದನ್ನ ಅಧ್ಯಯನ ಮಾಡ್ತಿರುವಾಗ ನಾನು ಈ ಜ್ಞಾನವನ್ನ ಹಂಚ್ಕೋಬಹುದು ಈ ವೇದಿಕೆಯಲ್ಲಿ ಅಂತ ನನಗೆ ಅನಿಸಿದ್ರಿಂದ ಅಲ್ಲಿ ಬರೆದಿರುವಂತ ಉತ್ಪನ್ನಗಳ ಒಂದು ಜ್ಞಾನವನ್ನ ಇಲ್ಲಿ ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಈ ಪುಸ್ತಕದ ಹೆಸರು ಏನಂತ ಹೇಳಿದ್ರೆ, ಸಕ್ಕರೆ ಕಾಯಿಲೆಗೆ ಸಹಜ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ಆ ಪುಸ್ತಕದ ಟೈಟಲ್ ಆಗಿದೆ. ಆ ಪುಸ್ತಕವನ್ನ ಬರೆದಿರುವಂತವ್ರು ಕೇರಳ ಮೂಲದವರು, ಮಲಯಾಳ ಮೂಲದವರು. ಅವರು ಕೇರಳದ ಡಾಕ್ಟರ್ ಇವರು ಡಾಕ್ಟರ್ ಜೇಕಬ್ ವಡಕಂಚೇರಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಅವರು ಸಹಜ ಚಿಕಿತ್ಸೆಯ ಮೂಲಕ, ಸಹಜ ಚಿಕಿತ್ಸೆ ಅಂತ ಹೇಳಿದ್ರೆ ನಾವು ಗ್ರೀನ್ ಫುಡ್, ಹಸಿ ತರಕಾರಿಗಳು ಈ ತರದನ್ನ ತಿನ್ಕೊಂಡು ನ್ಯಾಚುರಲ್ ಆಗಿ ಹೇಗೆ ನಾವು ಮಧುಮೇಹದಿಂದ ಆಚೆ ಬರ್ಬೋದು ಆ ಕಾಯಿಲೆಯಿಂದ ಅಂತ ಹೇಳಿ ಅವರು ಒಂದು ಸೆಂಟರ್ ಅನ್ನ ಮಾಡಿ ಅಂತ ರೋಗಿಗಳನ್ನ ಗುಣಪಡಿಸಿದ್ದಾರೆ. ಇವರು ಸುಮಾರು 3 ಲಕ್ಷ ರೋಗಿಗಳನ್ನ ಈ ತರ ಮಧುಮೇಹದಿಂದ ಹೊರಗಡೆ ತಗೊಂಡ್ ಬಂದಿದ್ದಾರಂತೆ. ಅದು ದಾಖಲೆ ಇದೆ, ಅದನ್ನ ಅವರು ಬರ್ಕೊಂಡಿದ್ದಾರೆ ಈ ತರ ಹೇಳಿ. ಮತ್ತೆ ಬೇರೆ ಬೇರೆ ರೋಗಿಗಳು ಅವರ ಅನುಭವವನ್ನ ಕೂಡ ದಾಖಲೆ ಮಾಡಿದ್ದಾರೆ, ಹೇಗೆ ನಾವು ಆ ಸಕ್ಕರೆ ಕಾಯಿಲೆಯಿಂದ ಹೊರಗಡೆ ಬಂತೀವಿ ಅಂತ ಹೇಳ್ಬಿಟ್ಟು. ಮಾಸ್ಟರ್ಸ್, ಈ ಪುಸ್ತಕದಲ್ಲಿ ಈ ಡಾಕ್ಟರ್ ಅವರ ಅನುಭವ ಪೂರ್ವಕವಾಗಿ ಯಾವ ಉತ್ಪನ್ನಗಳು ಅಥವಾ ಯಾವ ಆಹಾರಗಳು ನಮ್ಮ ಮಧುಮೇಹಕ್ಕೆ ಮೂಲ ಆಗ್ತಿದೆ ಅನ್ನೋದನ್ನ ದಾಖಲು ಮಾಡಿದ್ದಾರೆ. ಅಂತ ಉತ್ಪನ್ನಗಳ ಬಗ್ಗೆ ನಾನು ಇವಾಗ ಈ ವೇದಿಕೆಯಲ್ಲಿ ಆ ಉತ್ಪನ್ನಗಳ ಬಗ್ಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಅವರು ಈಗ ವೈದ್ಯರು, ಕೇರಳದ ಮೂಲದ ಈ ಜೇಕಬ್ ಅನ್ನೋ ವೈದ್ಯರು ಹಂಚ್ಕೊಂಡಿರೋ ಪ್ರಕಾರ, ಅವರು ಮೊದಲಿಗೆ ಹೇಳುವಂತದ್ದು ಬಿಳಿಯ ಅಕ್ಕಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯನ್ನ ಅವ್ರು ಹೇಳ್ತಾರೆ. ಮಧುಮೇಹಕ್ಕೆ ಕಾರಣ ಆಗುವಂತದ್ದು ಅದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಅಕ್ಕಿಯಿಂದ ಮಾಡಿದಂತ ಅನ್ನದಿಂದ ಮಧುಮೇಹ ಉಂಟಾಗುವಂತ ಸಾಧ್ಯತೆ 11% ಇದೆ. ಅಷ್ಟಲ್ದೇನೆ ಈ ಬಿಳಿ ಅಕ್ಕಿನ ತಿಂದ್ರೆ, ಅಂದ್ರೆ ಪಾಲಿಶ್ ಮಾಡಿರೋ ಅಕ್ಕಿನೂ ಕೂಡ ಬರಿಸುವ ಸಾಧ್ಯತೆ ಇದೆ. ಪಾಲಿಶ್ ಮಾಡಿದ ಅಕ್ಕಿಯನ್ನ ನಾವು ತಿಂತಾ ಹೋದ್ರಂತೂ ಮಧುಮೇಹ ಬರುವಂತದ್ದು ಕಟ್ಟಿಟ್ಟ ಬುತ್ತಿ, ಅದು ಬಂದೇ ಬರ್ತದೆ. ಕಂಟಿನ್ಯೂಸ್ ಅತಿ ಹೆಚ್ಚಾಗಿ ನಾವು ಬಿಳಿಯ ಅನ್ನವನ್ನ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯಲ್ಲಿ ಮಾಡಿದ ಅನ್ನವನ್ನ ತಿಂತಾ ಹೋದ್ರೆ ಅದು ನಮ್ಗೆ ಮಧುಮೇಹವನ್ನ ಉಂಟು ಮಾಡುತ್ತೆ, ನಮ್ಮಲ್ಲಿ ಉಂಟಾಗುವಂತೆ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಏನಂತ ಗಮನ ಸೆಳೀತಾರೆ ಅಂತ ಹೇಳಿದ್ರೆ, ನಾವು ಹಿಂದಿನ ಕಾಲದಲ್ಲಿ ಭತ್ತವನ್ನ ಏನ್ ಮಾಡ್ತಿದ್ವಿ, ಕುಟ್ಟುತ್ತಾ ಇದ್ವಿ.
ಹುಟ್ಟಿದಾಗ ಏನಾಗ್ತಿತ್ತು, ಆ ಅಕ್ಕಿಯಲ್ಲಿರುವಂತ ಹೊಟ್ಟು ಅದರಲ್ಲೇ ಉಳಿತಾ ಇತ್ತು. ಇಂತಹ ಒಟ್ಟು ಇರುವಂತ ಅಕ್ಕಿಯಿಂದ ನಾವು ದವಸ ಧಾನ್ಯಗಳ ಆಹಾರವನ್ನ, ಎಲ್ಲವನ್ನ, ತಿನಿಸುಗಳನ್ನ, ಉಪಹಾರಗಳನ್ನ ತಯಾರಿ ಮಾಡಿ ತಿಂತಿದ್ರಿಂದ ಆ ಕಾಲದಲ್ಲಿ ಮಧುಮೇಹ ಅನ್ನೋದು ಹೆಸರಿರ್ಲಿಲ್ಲ. ಈಗ ನಾವು ಅದೆಲ್ಲವನ್ನ ಬಿಟ್ಟು ನಾವು ಪಾಲಿಶ್ ಮಾಡಿದ ಅಕ್ಕಿಯನ್ನ ತಿಂತಿರೋದ್ರಿಂದ ಈಗ ಮಧುಮೇಹ ಹೆಚ್ಚಾಗ್ತಿದೆ ಅಂತ ಅವರು ಹೇಳ್ತಾರೆ. ಮತ್ತೆ ಈಗ ಏನಾಗ್ತಿದೆ, ಮತ್ತೆ ಮುಂದಿನಿಂದ ಅವ್ರು ಹೇಳುವಂತದ್ದು ಮೈದಾವನ್ನ ಅವ್ರು ಹೇಳ್ತಾರೆ, ಕೇರಳದಲ್ಲಿ ಮೈದಾವನ್ನ ಅಮೇರಿಕನ್ ಹಿಟ್ಟು ಅಂತ ಒಂದು ಅಡ್ಡ ಹೆಸರಿನಿಂದ ಕರೆಯುವಂತ ರೂಢಿಯಲ್ಲಿ ಇದೆಯಂತೆ. ಮತ್ತೆ ಅವ್ರು ಹೇಳ್ತಾರೆ, ಮೈದಾವನ್ನ ಭಾರತೀಯರ ಆರೋಗ್ಯ ಹಾಳು ಮಾಡೋದಕ್ಕೇನೆ ಅಮೆರಿಕದಿಂದ ಕಳಿಸುವಂತ ಒಂದು ಫುಡ್ ವೆಪನ್ ಅಂತ ಹೇಳ್ತಾರೆ ಅವರು. ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ, ಈಗ ಯಾವ್ದೋ ವೈರಾಣುವನ್ನ ಒಂದು ದೇಶಕ್ಕೆ ಸ್ಪ್ರೆಡ್ ಮಾಡೋದ್ರ ಮೂಲಕ ಅಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಹಾನಿ ಮಾಡಿ ಆ ದೇಶದ ಅಭಿವೃದ್ಧಿಯನ್ನ ಕುಂಠಿತ ಮಾಡುವಂತ ತಂತ್ರವನ್ನ ಒಂದು ಶತ್ರು ರಾಷ್ಟ್ರ ಮಾಡುವಂತೆ ಇದೊಂದು ಫುಡ್ ವೆಪನ್ ತರ ಒಂದು ಬಳಸಿ ನಮ್ಮ ಆರೋಗ್ಯವನ್ನ ನಿಜವಾಗ್ಲೂ ಹಾಳು ಮಾಡ್ತಿದ್ದಾರೆ, ಈ ಮೈದಾವನ್ನ ಇಂಡಿಯಾಕ್ಕೆ ಕೊಟ್ಬಿಟ್ಟು ಅಂತ ಇವರು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಸೊ ಇವ್ರು ಹೇಳ್ತಾರೆ, ಈ ಮೈದಾದಿಂದ ಆಗ್ತಿರುವಂತ ಹಾನಿಯನ್ನ ನೀವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫುಡ್ ಮತ್ತೆ ಫುಡ್ ಸಪ್ಲಿಮೆಂಟ್ಸ್ ಇವುಗಳ ನಡುವಂತ ವ್ಯತ್ಯಾಸವನ್ನ ಸರಿಯಾಗಿ ತಿಳ್ಕೋಬೇಕು. ಈಗ ಅದಕ್ಕೆ ಫುಡ್ ಮತ್ತೆ ಫುಡ್ ಸಪ್ಲಿಮೆಂಟ್ಸ್ ಇವುಗಳ ನಡುವಿನ ವ್ಯತ್ಯಾಸವನ್ನು ತಿಳ್ಕೋಬೇಕು ಅಂತಂದ್ರೆ ನಾವು ಹೇಗ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಈಗ ಕಬ್ಬಿದೆ, ಆ ಕಬ್ಬನ್ನ ಒಂದು ಆಹಾರವಾಗಿ ನಾವು ತಿಂದ್ರೆ ಅದು ನಮ್ಮ ಆರೋಗ್ಯವನ್ನು ವರ್ಧಿಸುತ್ತೆ. ಆದ್ರೆ ಅದೇ ಕಬ್ಬಿಂದ ಉತ್ಪಾದನೆ ಮಾಡುವಂತ ಸಕ್ಕರೆಯನ್ನ ತಿಂದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಮಾಸ್ಟರ್ಸ್, ಇಲ್ಲಿ ಕಬ್ಬು ಆಹಾರವಾಗಿದೆ, ಫುಡ್ ಆಗಿದೆ, ಅದರಿಂದ ಬದಿರುವಂತ ಸಕ್ಕರೆ ಫುಡ್ ಸಪ್ಲಿಮೆಂಟ್ ಆಗಿದೆ. ಅಂದ್ರೆ ಅದನ್ನ ಪಾಲಿಶ್ ಮಾಡಿ ಅದ್ರಲ್ಲಿರುವಂತ ಸತ್ವವನ್ನೆಲ್ಲ ಹಾಳು ಮಾಡಿ ಅದನ್ನ ಸಪ್ಲಿಮೆಂಟ್ ಆಗಿ ಪರಿವರ್ತನೆ ಮಾಡ್ತಾರೆ. ಸೊ ಇದೇ ರೀತಿ ಗೋಧಿಯಿಂದ ಉತ್ಪಾದನೆ ಆಗುವಂತ ಮೈದಾ ಫುಡ್ ಸಪ್ಲಿಮೆಂಟ್ ಆಗಿ ತನ್ನ ಸತ್ವವನ್ನೆಲ್ಲ ಕಳ್ಕೊಂಡು ಬರೀ ಅದು ಒಂದು ರೋಗವನ್ನ ಕ್ರಿಯೇಟ್ ಮಾಡುವಂತ, ಅದ್ರ ಏನಾಗ್ತದೆ ಅಂತಂದ್ರೆ ರೀಫೈಂಡ್ ಮಾಡಿರುವಂತ ಆಹಾರ ಆಗಿ ಕನ್ವರ್ಟ್ ಆಗಿರ್ತದೆ, ಅದು ರೋಗದ ಮೂಲ ಆಗ್ತದೆ ಅದನ್ನ ತಿಂತ ಹೋದ್ರೆ. ಇದು ಅವ್ರ ಎರಡನೇದು ವಿಷಯ ಹೇಳುವಂತದ್ದು, ಮೈದಾದಿಂದ ಆಗುವಂತ ಮಧುಮೇಹ ಹೆಚ್ಚಾಗುತ್ತೆ, ಅದು ಮಧುಮೇಹ ಬರುವಂತ ಸಾಧ್ಯತೆ ಇದೆ ಅಂತ. ಮತ್ತೆ ಅವ್ರು ಮೂರನೇದು ಯಾವ್ದು ಹೇಳ್ತಾರೆ ಅಂತಂದ್ರೆ ವನಸ್ಪತಿ ಅಂತ ಹೇಳಿದ್ರೆ ಡಾಲ್ಡಾ. ಈ ಡಾಲ್ಡಾವನ್ನು ಕೂಡ ಅತ್ಯಂತ ಡೇಂಜರಸ್, ಮಧುಮೇಹವನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಮಧುಮೇಹ ಸೇರಿದಂತೆ ಸುಮಾರು 30ರಷ್ಟು ರೋಗಗಳು ಈ ವನಸ್ಪತಿ ಅಂದ್ರೆ ಡಾಲ್ಡಾದಿಂದ ಬರುವಂತ ಸಾಧ್ಯತೆ ಇದೆ. ವನಸ್ಪತಿಯನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಲವು ರೀತಿಯ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಸಸ್ಯಜನ್ಯ ಎಣ್ಣೆಗಳನ್ನ ಸೇರಿಸಿ ಅದನ್ನ ಹೈಡ್ರೋಜನೇಷನ್ ಅಂತ ಒಂದು ಇದು ಕ್ರಮವನ್ನ ಒಂದು ಮಾಡಿ ಅದರಿಂದ ಆ ಪ್ರಕ್ರಿಯೆಯಿಂದ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಬಣ್ಣ ಮತ್ತು ವಾಸನೆಯನ್ನ ಬದಲಿಸಿ ಏನ್ ಮಾಡ್ತಾರೆ ಅಂದ್ರೆ ವನಸ್ಪತಿಯನ್ನ ತಯಾರು ಮಾಡ್ತಾರೆ. ಇದರಲ್ಲಿ ಅಪಾಯಕಾರಿಯಾದ ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಈ ಟ್ರಾನ್ಸ್ ಫ್ಯಾಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಮಧುಮೇಹಕ್ಕೂ ಕಾರಣ ಆಗ್ತದೆ, ಈಗ ಹೇಳಿದ್ಮೇಲೆ ಇನ್ನೂ 30ಕ್ಕೂ ಹೆಚ್ಚು ಕಾಯಿಲೆಗಳು ಬರ್ಲಿಕ್ಕೂ ಕಾರಣ ಆಗ್ತದೆ, ಹಾಗೇನೆ ಟ್ಯೂಮರ್ಗಳು ದೇಹದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಟ್ಯೂಮರ್ಗಳು ಆಗ್ಲಿಕ್ಕೆ ಕೂಡ ಇದು ಕಾರಣ ಆಗ್ತದೆ. ಇದು ವನಸ್ಪತಿಯಿಂದ ಆಗುವಂತ ಅಪಾಯ. ಮತ್ತೆ ಮುಂದೆ ಇನ್ನೊಂದು ಹೇಳುವಂತದ್ದು ಅವರು ರಿಫೈನ್ಡ್ ಆಯಿಲ್ ಕೂಡ ಮಧುಮೇಹ ರೋಗಿಗಳಿಗೆ ಅಷ್ಟೇ ಅಪಾಯಕಾರಿಯಾದದ್ದು ಅಂತ ಹೇಳ್ಬಿಟ್ಟು. ಈಗ ರಿಫೈನ್ಡ್ ಆಯಿಲ್ ಯಾಕೆ ಕೆಟ್ಟದ್ದು, ಅದು ಹೇಗೆ ಪ್ರೋಸೆಸ್ ಆಗುತ್ತೆ ಅಂತ ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಈಗ ಎಣ್ಣೆನ ಏನ್ ಮಾಡ್ತಾರೆ ಅಂತಂದ್ರೆ ಅದೊಂದು ಪ್ಲಾಸ್ಟಿಕ್ ದ್ರಾವಣ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ರಿಫೈನ್ಡ್ ಆಯಿಲ್. ಈ ರಿಫೈನ್ಡ್ ಆಯಿಲ್ ಅತ್ಯುತ್ತಮ ತಂತ್ರಜ್ಞಾನ ಬಳಸಿ ಏನ್ ಮಾಡ್ತಾರೆ, ಆ ಎಣ್ಣೆಯಲ್ಲಿರುವ ಉಳಿದಿರುವಂತ ಫೈಟೋ ನ್ಯೂಟ್ರಿಯೆಂಟ್ಸ್ ಗಳನ್ನ ತೆಗೆದ್ಬಿಟ್ಟು ಆ ಫೈಟೋ ನ್ಯೂಟ್ರಿಯೆಂಟ್ಸ್ ಗಳನ್ನ ಈ ಮೆಡಿಸಿನ್ ಫ್ಯಾಕ್ಟರಿಗಳಿಗೆ ಅವರು ಮಾರ್ಕೊಳ್ತಾರೆ. ಮತ್ತೆ ಯಾವ ಔಷಧಿಯ ದೇಹಕ್ಕೆ ಉಪಯುಕ್ತವಾದ ಯಾವ ಗುಣವೂ ಇಲ್ಲದಿರುವಂತ ಈ ಎಣ್ಣೆಯನ್ನ, ಟ್ರಾನ್ಸ್ಪರೆಂಟ್ ಆಗಿರುವಂತ ಈ ಎಣ್ಣೆಯನ್ನ ಬಳಕೆದಾರರಿಗೆ ಮಾರಾಟ ಮಾಡ್ತಾರೆ. ಇಂಥ ಎಣ್ಣೆಯನ್ನ ಬಳಸಿದಾಗ ಮಧುಮೇಹ ಜೊತೆಗೆ ಇತರ ಕಾಯಿಲೆಗಳು ಬರುವಂತ ಸಾಧ್ಯತೆ ಇದೆ. ಮತ್ತೆ ನೆಕ್ಸ್ಟ್ ಅವ್ರು ಹೇಳುವಂತದ್ದು ವ್ಯವಸಾಯಗಳಲ್ಲಿ ಕೀಟನಾಶಕವನ್ನ ಬಳಕೆ ಮಾಡ್ತಿರುವಂತದ್ದು. ಈಗ ನಮ್ಮ ವೇದಿಕೆಯಲ್ಲಿ ಈಗಾಗ್ಲೇ ಸಾಕಷ್ಟು ಸಾರಿ ರಂಗನಾಥ್ ಸರ್ ಹೇಳಿದ್ದಾರೆ ಕೀಟನಾಶಕದ ಬಳಕೆಯಿಂದ ಏನೇನಾಗುತ್ತೆ ಅಂತ. ಮತ್ತೆ ಅವರು ಕೂಡ ಸಾವಯವ ಕೃಷಿಯನ್ನ ಸ್ವತಃ ಮಾಡ್ತಾ ಇದ್ದಾರೆ. ಸಾವಯವ ಕೃಷಿಯನ್ನ ಮಾಡುವಂತ ತಜ್ಞರನ್ನ ಕರೆಸಿ ನಮ್ಮ ವೇದಿಕೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ವಿ. ಹಾಗಾಗಿ ಸಾವಯವ ಕೃಷಿ, ಕೀಟನಾಶಕದ ಬಳಕೆ ಮುಕ್ತವಾದ ಆಹಾರ ಎಷ್ಟು ಮುಖ್ಯ, ಅದ್ರ ಮಹತ್ವ ಏನು ಅಂತ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ಇದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಿಲ್ಲ. ಆದ್ರೆ
ವ್ಯವಸಾಯದಲ್ಲಿ ಕೀಟನಾಶಕಗಳ ಬಳಕೆಯಿಂದ ಕೂಡ ಮಧುಮೇಹ ಮತ್ತು ಇತರ ರೋಗಗಳು ಬರ್ಲಿಕ್ಕೆ ಇದು ಕಾರಣ ಆಗ್ತಾ ಇದೆ. ಮುಂದೆ ಅವ್ರು ಹೇಳುವಂತದ್ದು ವ್ಯಾಪಾರಿ ಆಹಾರಗಳು ಅಂತ ಹೇಳ್ತಾರೆ ಅವರು. ಈ ವ್ಯಾಪಾರಿ ಆಹಾರಗಳೇನಿದೆ, ಈ ವ್ಯಾಪಾರಿ ಆಹಾರಗಳು ಕೂಡ ಮಧುಮೇಹ ಹೆಚ್ಚಿಸುವಲ್ಲಿ ತನ್ನ ಕೊಡುಗೆಯನ್ನ ನೀಡ್ತಾ ಇದೆ ಅಂತ ಹೇಳ್ಬಿಟ್ಟು. ಅದು ಯಾವುದು ವ್ಯಾಪಾರಿ ಆಹಾರ? ವ್ಯಾಪಾರಿ ಆಹಾರ ಅಂತಂದ್ರೆ ರುಚಿಕರವಾದ ಬಣ್ಣ ಬಣ್ಣದ ಸಿಹಿ ತಿಂಡಿಗಳು, ಮತ್ತೆ ಬಿಸ್ಕತ್, ಬ್ರೆಡ್, ಚಾಕ್ಲೇಟ್, ಹಾಗೆ ಮಿಠಾಯಿ, ಐಸ್ ಕ್ರೀಮ್, ಇವೆಲ್ಲವೂ ಕೂಡ ಮಧುಮೇಹಕ್ಕೆ ಮೂಲ ಆಗ್ತವೆ. ಈ ವ್ಯಾಪಾರಿಗಳು ಕಲರ್ಫುಲ್ ಆಗಿ ಪೊಟ್ಟಣ ಕಟ್ಟಿರ್ತಾರಲ್ಲ, ಆ ಪೊಟ್ಟಣವನ್ನ ಕಟ್ಟಿರ್ತಾರಲ್ಲ, ಅದನ್ನ ಬಿಚ್ಚೋದಕ್ ಮುಂಚಿತವಾಗಿ ಅದ್ರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ನ ಹಾಕಿರ್ತಾರೆ ಅದ್ರ ಕಡೆ ನೀವು ಸ್ವಲ್ಪ ಕಣ್ಣಾಯಿಸಿ. ಅದ್ರಲ್ಲಿ ಏನಿರ್ತದೆ ಅಂತಂದ್ರೆ ಮೈದಾ ಇರ್ತದೆ, ಶುಗರ್ ಇರ್ತದೆ, ಎಡಿಬಲ್ ವೆಜಿಟೇಬಲ್ ಫ್ಯಾಟ್ ಇರ್ತದೆ, ಮತ್ತೆ ವನಸ್ಪತಿ, ಈಗಾಗಲೇ ಡಾಲ್ಡಾ ಅಂತ ಹೇಳಿದ್ನಲ್ಲ, ಆ ಡಾಲ್ಡಾ ಇರ್ತದೆ, ಮತ್ತೆ ಫ್ಲವರ್ ಟ್ರೀಟ್ಮೆಂಟ್ ಏಜೆಂಟ್ ಇರ್ತದೆ, ಕಂಡೀಷನ್ ಇರ್ತದೆ, ಆಂಟಿ ಆಕ್ಸಿಡೆಂಟ್ ಮುಂತಾದ ಪದಗಳನ್ನು ಒಳಗೊಂಡಿರುವಂತ ಒಂದು ಇಂಗ್ರೀಡಿಯೆಂಟ್ಸ್ ನ ಅವ್ರು ಹಾಕಿರ್ತಾರೆ. ಅವ್ರು ಹೇಳ್ತಾರೆ, ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ಎಲ್ಲ, ಇವೆಲ್ಲವೂ ಕೂಡ ಈ ವಿಷವನ್ನ ಅದ್ರೊಳಗೆ ತುಂಬಿ ಕಳ್ಸಿರ್ತಾರೆ. ಇಂಥ ವಿಷಗಳು ಅಂದ್ರೆ ಸ್ಲೋ ಪಾಯ್ಸನಸ್ ವಿಷ ಅಂತ ಹೇಳಿದ್ರೆ ತಿಂದ ತಕ್ಷಣ ಏನೂ ಆಗ್ಬಿಡುದಿಲ್ಲ, ಅವೇನಾಗ್ತದೆ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಆಡ್ ಆಗ್ತಾ ಸ್ಲೋ ಪಾಯ್ಸನ್ ಆಗಿ ಅದು ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತದೆ. ಮಧುಮೇಹವನ್ನು ಉಂಟಾಗ್ತದೆ, ಮತ್ತೆ ಬೇರೆ ಬೇರೆ ಅನಾರೋಗ್ಯವನ್ನು ಉಂಟಾಗ್ತದೆ. ಸೊ ಇದು ವ್ಯಾಪಾರಿ ಆಹಾರ. ಇನ್ನು ಗೋಬಿ ಮತ್ತೆ ಸ್ಟ್ರೀಟ್ ಫುಡ್ ಗಳೆಲ್ಲ ಕೂಡ ಅಪಾಯಕಾರಿ ಇರೋದು ನಿಮಗೆ ಗೊತ್ತಿದೆ. ಇದ್ರೊಳಗೆ ಅದನ್ನು ಕೂಡ ನಾವು ಸೇರಿಸ್ಕೋಬಹುದು. ಮತ್ತೆ ಮುಂದಿನದವ್ರು ಹೇಳೋದು ಕೋಲಾ ಅಂತ ಹೇಳಿದ್ರೆ, ಅಂದ್ರೆ ನಾವು ಕೋಕಾ ಕೋಲಾ ಅಂತ ಹೇಳ್ತೀವಲ್ಲ, ಆ ಕೋಲಾ. ಈ ಕೋಲಾ ಅನ್ನೋ ಪದದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ಏನಿದೆ ಅವೆಲ್ಲವನ್ನು ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ನಾವು ಈ ನನ್ನ ಎಷ್ಟೊಂದ್ ಜನರನ್ನ ನೋಡಿದೀನಿ, ಚೆನ್ನಾಗಿ ತಿನ್ಬಿಡ್ತಾರೆ, ತಿನ್ಬಿಟ್ಮೇಲೆ ಡೈಜೆಷನ್ಗೆ ಅಂತ ಅನ್ಬಿಟ್ಟು ಸಾಫ್ಟ್ ಡ್ರಿಂಕ್ ಅನ್ನ ಕುಡಿತಿರ್ತಾರೆ ಮಾಸ್ಟರ್ಸ್. ಆದ್ರೆ ಪಚನ ವ್ಯವಸ್ಥೆ ಅಂದ್ರೆ ಡೈಜೆಷನ್ ಸಿಸ್ಟಮ್ ಅನ್ನ ಹಾಳು ಮಾಡೋದ್ರಲ್ಲಿ ಮೊದಲನೇ ಸ್ಥಾನ ಯಾವ್ದು ಇದ್ರೆ ಅದು ಈ ಸಾಫ್ಟ್ ಡ್ರಿಂಕ್ ಗಳಿಗೆ ಇದೆ. ಇದ್ರ ಬಗ್ಗೆ ನೀವು ಎಚ್ಚರ ವಹಿಸಿ ಅಂತ ಹೇಳ್ತಾರೆ. ಸೊ ಮತ್ತೆ ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೊಲ್ಲಿ ರಾಷ್ಟ್ರಗಳಲ್ಲಿ ಇವರೊಂದು ಸರ್ವೆ ಮಾಡಿದಾರಂತೆ. ಕೊಲ್ಲಿ ರಾಷ್ಟ್ರದಲ್ಲಿ ಒಂದು ಅಂದ್ರೆ ತುಂಬಾ ಬರ ಪ್ರದೇಶ, ನೀರು ದೊರಕದಿರುವಂತ ಪ್ರದೇಶದಲ್ಲಿ ನೌಕರರು ಕೆಲಸ ಮಾಡ್ತಾರಲ್ಲ, ಅಲ್ಲಿ ಏನ್ ಮಾಡ್ತಾರಂತೆ, ಅವರು ಬಾಯಾರಿಕೆ ಆದಾಗೆಲ್ಲ ಈ ಅಂದ್ರೆ ಸಾಫ್ಟ್ ಡ್ರಿಂಕ್ ಗಳನ್ನ ಕುಡಿತಾ ಬರ್ತಾರಂತೆ. ಈ ಸಾಫ್ಟ್ ಡ್ರಿಂಕ್ ಅನ್ನ ಯಾರು ಕುಡಿತಾ ಬರ್ತಾರೋ ಅವರಿಗೆ ಮಧುಮೇಹನೂ ಬರ್ತದಂತೆ, ಮತ್ತೆ ಲಿವರ್ ಪ್ರಾಬ್ಲಮ್, ಮತ್ತೆ ಗ್ರಾಜುವಲಿ ಕಿಡ್ನಿ ಪ್ರಾಬ್ಲಮ್ ಆಗಿರುವಂತ ಉದಾಹರಣೆಗಳು ಸಿಗ್ತಿದೆಯಂತೆ. ಇವ್ರು ಹೇಳ್ತಾರೆ, ಕೇರಳದವ್ರು ಎಷ್ಟೊಂದ್ ಜನ ಅರಬ್ ಕಂಟ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಅವರು ವಾಪಸ್ ಬರುವಾಗ ಈ ಕಾಯಿಲೆಗಳನ್ನೆಲ್ಲ ಹೊತ್ತು ತಗೊಂಡ್ ಬರ್ತಾರೆ. ಸೊ ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಈ ಸಾಫ್ಟ್ ಡ್ರಿಂಕ್ ಗಳನ್ನ ಅವರು ಕುಡಿಯುವಂತದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮುಂದಿನ ಅವ್ರು ಹೇಳುವಂತದ್ದು ಟೂತ್ ಪೇಸ್ಟ್. ನಾವು ಪ್ರತಿದಿನ ಎಲ್ಲರೂ ಯೂಸ್ ಮಾಡ್ತಾ ಇದೀವಿ ಮಾಸ್ಟರ್ಸ್, ಇದು ಟೂತ್ ಪೇಸ್ಟ್ ಇಂದ ಹೇಗೆ ಮಧುಮೇಹ ಬರುತ್ತೆ ಅನ್ನೋ ಒಂದು ನಮ್ಗೆ ಅಚ್ಚರಿ, ಒಂದು ಅನುಮಾನ ಹುಟ್ಟೋದು ಸಹಜ. ಅವ್ರು ಏನಂತ ಹೇಳ್ತಾರೆ ಅಂತ, ಟೂತ್ ಪೇಸ್ಟ್ ಅಲ್ಲಿ ಮಧುಮೇಹಕ್ಕೆ ಕಾರಣವಾಗುವಂತ ಅಂಶವೆಂಬುದು ಕೇಳಿದ್ರೆ ನಮ್ಗೆ ಒಂದು ಆಶ್ಚರ್ಯ. ಈಗಾಗಲೇ ನಾನು ಹೇಳಿದೆ, ಈ ಟೂತ್ ಪೇಸ್ಟ್ ಮಧುಮೇಹಕ್ಕೆ ಮಾತ್ರವಲ್ಲ, ಅಲರ್ಜಿ, ಅಸ್ತಮಾ, ಮೈಗ್ರೇನ್, ಅಲ್ಸರ್, ಕ್ಯಾನ್ಸರ್ ನಂತ ಕಾಯಿಲೆಗಳು ಕೂಡ ಕಾರಣ ಆಗ್ಬಹುದು. ಈ ಟೂತ್ ಪೇಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ವಾಹನಗಳ ಇಂಜಿನ್ ಅನ್ನ ತೊಳೆಲಿಕ್ಕೆ ಬಳಸ್ತಾರಲ್ಲ, ಸೋಡಿಯಂ ಲಾರಿಲ್ ಸಲ್ಫೇಟ್ ಅಂತ ಒಂದು ಕೆಮಿಕಲ್, ಆ ಕೆಮಿಕಲ್ ಅನ್ನ ಇದರಲ್ಲಿ ಆಡ್ ಮಾಡಿರ್ತಾರಂತೆ. ಹಾಗೇನೆ ಬೇರೆ ಬೇರೆ ಇನ್ನು ಪೆಟ್ರೋಲು, ಡೀಸೆಲ್ ಈ ತರ ಅವು ಗಟ್ಟಿ ಆಗ್ಬಾರ್ದು ಅಂತ ಅವಕ್ಕೆ ಬಳಸ್ತಾರಲ್ಲ, ಅವರು ಗ್ಲೈಕಾಲ್ ಅಂತ ಹೇಳ್ಬಿಟ್ಟು ಅಂತ ಒಂದು ಕೆಮಿಕಲ್ ಅನ್ನು ಕೂಡ ಇಲ್ಲಿ ಬಳಸಿರ್ತಾರಂತೆ. ಇವೆಲ್ಲವೂ ಬಳಸಿರೋದ್ರಿಂದ ಅದು ವಿಷವಾಗಿ ಕನ್ವರ್ಟ್ ಆಗ್ತಿದೆ. ಈ ವಿಷವನ್ನ ನಾವು ಬಾಯಿಗೆ ಹಾಕಿ ಉಜ್ಜಿದಾಗ ಅದು ಸ್ವಲ್ಪ ಪ್ರಮಾಣದಲ್ಲಿ ಪ್ರತಿನಿತ್ಯ ಅದು ನಮ್ಮ ರಕ್ತದಲ್ಲಿ ಆಡ್ ಆಗ್ತಾ ಹೋಗಿ ಅದು ಕೂಡ ಸ್ಲೋ ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಇದ್ರ ಬಗ್ಗೆ ಕೂಡ ನಾವು ಎಚ್ಚರ ವಹಿಸ್ಬೇಕು ಅಂತ ಹೇಳ್ತಾರೆ. ಇನ್ನು ಮುಂದೆ ಕೊನೆಯಲ್ಲಿ ಹೇಳುವಂತದ್ದು ಬ್ರಾಯ್ಲರ್ ಕೋಳಿ ಅಂತ ಹೇಳ್ತಾರೆ, ಅಂದ್ರೆ ನಾವೇನು ಫಾರಂ ಕೋಳಿ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಹೇಳ್ತಾರೆ. ಬಟ್ ನಮ್ಮ ವೇದಿಕೆಯಲ್ಲಿ ಇದ್ರ ಚರ್ಚೆ ಅಷ್ಟು ಬೇಕಾಗಿಲ್ಲ, ಯಾಕಂತಂದ್ರೆ ಈಗಾಗ್ಲೇ ನಾವೆಲ್ಲರೂ ಕೂಡ ಸಸ್ಯಾಹಾರಿಗಳಾಗಿದ್ದೀವಿ ಮಾಸ್ಟರ್ಸ್. ಆದ್ರೆ ಒಂದು ಕ್ರಮದಲ್ಲಿ ಹೇಳ್ತಾ ಇರುವಾಗ ಮತ್ತೆ ಬೇರೆ ಯೂಟ್ಯೂಬರ್ಸ್ ನೋಡುವಾಗ ಇದ್ರ ಬಗ್ಗೆ ಜ್ಞಾನ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಇದನ್ನ ವಿಸ್ತರಿಸ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಯಾಕೆಂದ್ರೆ ನಾವೀಗೆಲ್ಲ ಸಸ್ಯಾಹಾರಿಗಳಾಗಿರೋದ್ರಿಂದ ಇದ್ರ ಬಗ್ಗೆ ನಮ್ಗೇನು ಅಷ್ಟು ವರಿ ಇರೋದಿಲ್ಲ. ಬಟ್ ಇರ್ಲಿ ಅಂತ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಇವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಒಂದು ಕೋಳಿ ನಮ್ಮ ಅಮ್ಮ ಬೆಳೆಸುವಾಗ ಏನಾಗ್ತಿತ್ತು ಅಂತಂದ್ರೆ 3 ತಿಂಗಳು ಬೆಳೆಸಿದ್ರೆ 300 ಗ್ರಾಮ್ ಅದು ಜಾಸ್ತಿ ಆಗ್ತಿರ್ಲಿಲ್ಲ. ಆದ್ರೆ ಈಗ ಬಾರ್ಲರ್ ಕೋಳಿ ಏನಿದೆ, ಆ ಕೋಳಿ 40-45 ದಿನಕ್ಕೆ 3-4 ಕೆಜಿ ಬೆಳವಣಿಗೆ ಆಗ್ತದೆ. ಇದು ಬೆಳವಣಿಗೆ ಆಗ್ಬೇಕು ಅಂತ ಅಂದ್ರೆ
ಅದಕ್ಕೆ ಆಗುವಂತ ಕೆಮಿಕಲ್, ಕೃತಕವಾದ ಆಹಾರ ಮತ್ತೆ ಹಾರ್ಮೋನ್ಗಳ ಇಂಜೆಕ್ಷನ್, ಇದ್ರ ಮೂಲಕನೇ ಅದು ಬೆಳವಣಿಗೆ ಆಗ್ತದೆ. ಇಂಥ ಕೋಳಿಯ ಮಾಂಸವನ್ನ ತಿನ್ನೋದ್ರಿಂದ, ಜೊತೆಗೆ ಅವ್ರು ಹೇಳ್ತಾರೆ ಈ ರೀತಿ ಕೃತಕವಾಗಿ ಬೆಳೆಸುವಂತ ಯಾವುದೇ ಪ್ರಾಣಿಯನ್ನ ನಾವು ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಾಯಿಲೆಗಳ ಜೊತೆಗೆ ಮಧುಮೇಹವು ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಎಲ್ಲ ಕಾಯಿಲೆಯನ್ನ, ಈ ಎಲ್ಲ ಔಷಧಿಗಳನ್ನ, ಈ ಎಲ್ಲ ಆಹಾರವನ್ನ ನಾವು ಫಸ್ಟ್ ವರ್ಜಿಸ್ಬೇಕು, ಎಲ್ಲವನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಸೊ ಇವೆಲ್ಲವನ್ನ ನಿಲ್ಲಿಸಿ ನಾವು ಸಾವಯವ ಕೃಷಿಯಿಂದ ಬೆಳೆದಂತ ಸಿರಿಧಾನ್ಯಗಳನ್ನ ಬೆಳೆದಂತ, ಎಸ್ಪೆಷಲಿ ಗಾಣದ ಎಣ್ಣೆಯನ್ನ ಬೆಳೆಸುವಂತ ಒಂದು ಪರಿಕ್ರಮವನ್ನ ನಾವು ಜಾರಿ ಮಾಡ್ಕೋಬೇಕು. ಈ ಗಾಣದ ಎಣ್ಣೆ ಎಷ್ಟು ಪ್ರಸಿದ್ಧಿಯಾಗಿದೆ, ಮತ್ತೆ ರಿಫೈಂಡ್ ಆಯಿಲ್ ಬಗ್ಗೆ ಎಲ್ಲರಿಗೂ ಎಷ್ಟು ಅವೇರ್ನೆಸ್ ಇದೆ ಅನ್ನೋಕೆ ಮಾಸ್ಟರ್ ಪ್ರತಿ ಗಲ್ಲಿಗೂ ಕೂಡ ಮರದ ಗಾಣಗಳು ಬರ್ತಾ ಇದೆ. ಸೊ ನಾವೆಲ್ಲರೂ ಕೂಡ ತಗೊಂಡು ಬಳಸ್ತಾ ಇದೀವಿ. ನಾವು ಇನ್ನೂ ಮುಂದೆ ಇನ್ನೂ ಎಚ್ಚರದಿಂದ ಈ ಎಲ್ಲ ಏನು ಉತ್ಪನ್ನಗಳನ್ನ ವರ್ಜಿಸ್ತಾ ನೈಸರ್ಗಿಕ ಕೃಷಿ ಪದ್ಧತಿಯ ಮೂಲವಾದ ಆಹಾರವನ್ನ ತಿಂತ ಮಧುಮೇಹದಿಂದ ಮುಕ್ತರಾಗಿ ಆರೋಗ್ಯದಿಂದ ಜೀವಿಸೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ನಾನು ರಂಗನಾಥ್ ಗುರುಗಳಿಗೆ, ರೇವತಿ ಮೇಡಮ್ಗೆ ಧನ್ಯವಾದವನ್ನು ಹೇಳ್ತಾ ತಮಗೂ ಒಂದಿಸ್ತಾ ನನ್ನ ಈ ಜ್ಞಾನ ಹಂಚಿಕೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.